ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಥಮ ದಿಶಾ ಮೊದಲನೇ ಎರಡನೇ ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಆರಂಭದಲ್ಲಿ ಡ್ರಗ್ಸ್ ಹಾವಳಿ ಬಗ್ಗೆ ಪ್ರಸ್ತಾಪಿಸಿದರು. ರೈಲ್ವೆ ಪೊಲೀಸರ ಕಾರ್ಯಕ್ಕೆ ತೀವ್ರ ಅತೃಪ್ತಿ ವ್ಯಕ್ತಪಡಿಸಿದರು. ಜಿಲ್ಲೆಗೆ ರೈಲುಗಳ ಮೂಲಕ ಮಾದಕ ಪದಾರ್ಥ ಸರಬರಾಜಾಗುತ್ತಿರುವ ಮಾಹಿತಿ ಇದ್ದು ರೈಲ್ವೆ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ, ಎಡಿಸಿ ಶಾಂತಲಾ, ಎಸ್ಪಿ ಮೊಹಮ್ಮದ್ ಸುಜೀದಾ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಗವರ ಆಲೂರು ತಾಲೂಕು ಶುರು ಮಾಡಿದ್ರು. ಒಂದು 6 ತಿಂಗಳು ನಡೆಸಿದ್ರು ಬಿಟ್ಟರು. ಅದನ್ನೇ ಕ್ಯಾಂಪ್ ಅಂತೆಲ್ಲ ಆನೆ ಕ್ಯಾಂಪ್ ಮಾಡೋದಕ್ಕೆ ಬೇರೆ ಅದು ಇಂಟಿಮೇಷನ್ ಇಲ್ವಾ? ಅವ್ರಿಗೆ ಇಂಟಿಮೇಷನ್ ಇಲ್ವಾ? ಪ್ರೋಟೋಕಾಲ್ ಪ್ರಕಾರ ಎಲ್ರಿಗೂ ಹೋಗಿರ್ತದೆ, ಎಲ್ರಿಗೂ ಮೊಟ್ಟೆ ಕೊಟ್ಟಿರ್ತಾರೆ. ಅವ್ರ ವಿವೇಚನೆ ಅವ್ರಿಗೆ ಏನು ಕೆಲಸ ಇರ್ತಾರೆ. ಸರಿಗ ಪುರಸಭೆ ಮಳಿಗೆಗಳಿದೆ ಡಿಸಿಯವರ ಅನುಮತಿಯಿಂದನೇನೋ ಹರಾಜು ಮಾಡ್ಲಿಕ್ಕೆ ಈಗ ಇರೋರ್ನ ಏಕಾಗಿ ಖಾಲಿ ಮಾಡಿಸಿ ಮಾಡಕ್ ಕೊಟ್ಟಿದ್ದಾರೆ. ಬೆಳಗ್ಗೆ ಎಲ್ಲ ಬಂದಿದ್ರು, ಈಗೂ ಬಂದಿದ್ದಾರೆ. ಅವ್ರು ಪ್ರೊಜೆಕ್ಟ್ ಮಾಡಿಕಪ್ಪ ನ್ಯಾಯ ಆಗ್ತಾ ಇದ್ರು. ಅದೇ ನೀವು ಏನು ಈಗ ತತ್ಕಾಲ ಸುತ್ತೋಲೆ ಪ್ರಕಾರ ಏನ್ ಮಾಡ್ತಿದ್ದಾರೆ ಸರಿ ಇರ್ತಾರೆ. ಆರು ಜನ ಒಪ್ಕೊಬೇಕಾಗ್ತದೆ. ಮಾನವೀಯತೆ ನಾವು ನೋಡ್ಬೇಕಾಗ್ತದೆ. 35 ವರ್ಷದವರು ಇದ್ದಾರೆ, ಅಲ್ಲಿ ವ್ಯವಹಾರ ಸೆಟಪ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರ ಜೀವನದ ಬಗ್ಗೆ ನಾವು ಪರಿಗಣಿಸ್ತೇವೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ, ಅವರು ಮಾತಾಡ್ತಾ ಇದ್ದೀವಿ, ಸಭೆಗಳಿಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ನೋಡಿ ಏನಾದ್ರು ಮಾಡ್ತೀವಿ ಸರ್. ಆರೋಪಿ ಹಾಸನದಿಂದ ವೈರಾಪುರಗಳು ವೆರಿ ಶಾರ್ಟ್ಲಿ ಶುರುವಾಗ್ತದೆ. 40 ಇದು ಶೋಷಣೆ ಅನ್ಬೋದು. ಆದರೆ ಕಾನೂನು ಪ್ರಕಾರ ನೀವು ಹೇಳ್ತೀರ ಒಪ್ಕೊಳ್ತೀನಿ. ಅದನ್ನ ಕೇಂದ್ರ ಸರ್ಕಾರ ಗಮನಕ್ಕೆ ತಗೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ. ಸ್ಟ್ರಕ್ಚರ್ ರೆಡಿ ಆಗೋಗ್ಬಿಟ್ಟಿದೆ. ಇಲ್ಲ, ನನಗೂ ಬೈರಾಪುರ ಅದು ನಾನು ಸಹ ಖಂಡಿಸ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ಈ ಸದ್ಯಕ್ಕೆ ಅಲ್ಲಿ ಯಾವುದು ಶುಲ್ಕ ವಸೂಲಿ ಮಾಡ್ತಾ ಇಲ್ಲ. ಟೋಲ್ನ ಹಂಗೆ ಶುಲ್ಕ ವಸೂಲಿ ಮಾಡಬೇಕು ಅಂತ ಸೂಕ್ತ ಕ್ರಮ ತಗೊಳ್ಳೋದು. ರೆಡಿ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಅದನ್ನ ಟೋಲ್ ವಸೂಲಿ ಮಾಡ್ತಾರೆ. ವಸೂಲಿ ಮಾಡೋಕ್ಕೆ ವೈಯಕ್ತಿಕವಾಗಿ ಆಸ್ MP ಆಗಿರ್ಬೋದು, ಅದ್ರ ಸಾಮಾನ್ಯ ಜನ ಆಗಿರ್ಬೋದು ನಮ್ಮ ವಿರೋಧ ಇದೆ. ಅರೇಹಳ್ಳಿ ಬಿಕ್ಕೋಡು ಭಾಗದಲ್ಲಿ ಕಾಡಾನೆಗಳು ಬಂದ ಏನೇನೋ ಅಂದ್ರೆ ವಶಪಡಿಸ್ಕೊಂಡು ಜನ ಅಧಿಕಾರಿಗಳು ಒಂದು ಏನೋ ಮಾಹಿತಿ ಹೇಳ್ತಿದ್ದಾರೆ. ಏನ್ ಕ್ರಮ ಆಗುತ್ತೆ? ನೀವು ಈಗ MP ಆಗಿ ಏನು ಕ್ರಮ? ಈಗ ನಾವು ಫಸ್ಟ್ ರೇಡಿಯೋ ಕಾಲರ್ ಬಗ್ಗೆ ಮಾತಾಡ್ತೀವಿ. ಮಾನ್ಯ ರಾಜ್ಯ ಸರ್ಕಾರದ ವಿಶ್ವಕನ್ಯೆ ಸಂಬಂಧ ಒಂದು ರೇಡಿಯೋ ಕಾಲರ್ ಮಾಡಿ ಮಾನಿಟರ್ ಮಾಡಲಿಕ್ಕೆಲ್ಲ ಒಂದು ವಾರ ಥರ ಎಲ್ಲ ಮಾಡಿ ಸೆಟಪ್ ಮಾಡಿದ್ರು. ಅದು ಈಗಲೂ ನಡೀತಾ ಇದೆಯಾ ಅಂತ ನಾನು ಅವ್ರ ಪ್ರಶ್ನೆ ಮಾಡಿದೆ. ಅದೆಲ್ಲ ಆಗೋಗಿ ನಡೀತಾ ಇದೆ. ಜೊತೆಗೆ ಸಮಸ್ಯೆ ಏನಿರೋದು ನಮ್ಮ ಶಿವಲಿಂಗಣ್ಣ ಅವ್ರ ಹೇಳಕ್ಕೆ, ಬೆಳೆನ ನಾವು ಅಲ್ಲೇ ಬೆಳಿಬೇಕು. ನಾವು ಏನು ಮಕ್ಕಳು ಇಷ್ಟಪಡ್ತಾ ನಾವು ಮನೇಲಿ ಮಾಡ್ತೀವಿ, ಅದಕ್ಕೆ ಆನೆಗಳು ಇಷ್ಟಪಡುತ್ತ ಬೆಳೆನ ನಾವು ಮಾಡಬೇಕು. ಅದನ್ನ ಸರ್ಕಾರ ಅದು ಜಂಟಿಯಾಗಿ ಮಾಡಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡಿ ಮಾಡ್ಬೇಕು. ಯಾಕಂದ್ರೆ ಇದರಲ್ಲಿ ಪಾಪ ಹಾಳಾಗ್ತಾ ಇರೋದು ನಮ್ಮ ರೈತರು, ಕಾಫಿ ಬೆಳೆಗಾರರು, ಮುಗ್ಧ ಜನ. ಇದಕ್ಕೆ ಹಾನಿಗೊಳಕ ಪ್ರಾಣ ಒಂದ್ ಕಡೆ ಆದ್ರೆ, ದಿನ ಬೆಳಗಾದ್ರೆ ಕಾಫಿ ಬೆಳೆ, ಆ ಬೆಳೆಗಳು ಹಾನಿ ಆಗ್ತಾ ಇದಾವೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಹಂತತ್ವವಾಗಿ ಮಾಡೋ ಕೆಲಸನ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅರಣ್ಯ ಮತ್ತು ಜೀವಶಾಸ್ತ್ರಗಳ ಕೇಂದ್ರ ಸಚಿವರು ಸಹ ಭೇಟಿ ಮಾಡಿ ಏನಾದ್ರು ಒಂದು ಇದಕ್ಕೆ ತಾತ್ವಿಕ ಅಂತ್ಯವನ್ನು ಕಾಣಕ್ಕೆ ನಾವು ಪ್ರಯತ್ನ ಅಂತೂ ಮಾಡ್ತೀವಿ. ಅಂತ್ಯ ಅಂತೂ 100% ಅಂತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ವನ್ಯಜೀವಿಗೂ ನಮಗೂ ಸಂಘರ್ಷ ಇರೋದು ಇದು ಈಗಲ್ಲ, ತಲಾಂತರದಿಂದ ನಮಗೊಂದು ಸಂಘರ್ಷ ಇದೆ. ಕಂಪ್ಲೀಟ್ ನಾವು ಅಂತ್ಯ ಕಾಣ್ತೀವಿ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಪ್ರಾಮಾಣಿಕವಾಗಿ ತಲೆ ಕೆಲಸ ಮಾಡ್ತೇವೆ. ಆನೆ ಓಡಿಸೋದ್ರಲ್ಲಿ ಆನೆ ದಾಮ ಮಾಡಬೇಕು ಅಂತೇಳಿ ಭಾಳ ಹೊಸಬಿಡ್ತಾ ಒಂದು ಪ್ರಪೋಸಲ್ ಇದೆ. ಏನಾದ್ರು ಒಂದು ಮಾಡಿದ್ರೆ ಇಲ್ಲೇ ಮುಖ್ಯ ತಗೊಂಡು ಅಲ್ಲೇ ಏನೋ ಮಾಡ್ಬೋದು. ಅದನ್ನ ಮೊನ್ನೆ ಅರಣ್ಯ ಸಚಿವರು ಶಿವಮೊಗ್ಗ ಸಕ್ಕರೆ ಬೈಲಿದೆಯಲ್ಲ ಅಲ್ಲಿ ಮಾಡಿ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡೋದು ಅಂತ ಮಾತಾಡಿದ್ದಾರೆ. ನಮ್ಮ ರಾಜ್ಯ ಆಲೂರು ಭಾಗದಲ್ಲಿ ಜಿಲ್ಲಾ ಮಂತ್ರಿಗಳ ಮುಖೇನ ಜಿಲ್ಲಾ ಮಂತ್ರಿಗಳ ಗೊತ್ತಾಯ್ತು. ಈಗ ನಾವು ಸಹ ಜಿಲ್ಲಾ ಮಂತ್ರಿಗಳು ಗಮನ ತಗೊಂಡಿದ್ದೀವಿ. ಅವರು ನಮ್ಮ ಮುಖ್ಯಮಂತ್ರಿಗಳು ಗಮನದಲ್ಲಿ ನಾವು ಪ್ರಪೋಸಲ್ ರೆಡಿ ಮಾಡ್ತೀವಿ. ಕ್ರಮ ತಗೊಂಡಿದ್ದೀವಿ. ಈಗ ನಾನು ನೀವು ಹೇಳಿದ್ಮೇಲೆ ನಮ್ಮ ಆಲೂರು ತಾಲೂಕು ನಾಗವರ ಅಂತ ಬಹಳ ಸಮಸ್ಯೆ ಇದೆ. ನೀವು ಪ್ರತಿ ಓಡಾಡೋದು ಅದೇ ರಸ್ತೆ. ಈಗ ಅದನ್ನೆಲ್ಲ ತುಂಬಾ ಚರ್ಚೆ ಆಗಿದ್ದು. ನಮ್ಮ ಅಂಗಡಿ ಆರೋಪಿ ತಾನೆ ಅದೀಗ ಆಸ್ಫಾಲ್ಟ್ ಮಾಡ್ತಾ ಇದ್ದಾರೆ. ಆಸ್ಫಾಲ್ಟ್ ಮಾಡೋ ಕೆಲಸ ನಾವು ಮಾಡ್ತೀವಿ.
ಇನ್ನು ಅವರು ಆರೋಪಿ ಜನವರಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನನಗೇನೋ ಸುಮ್ಮನೆ ನಾನು ಹಿಂದೆ ಒಂದು ಒಪ್ಪಿಟ್ಟು ಕಮಿಟ್ ಆಗ್ಬೋದು, ಜನವರಿಗೆ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬೇಗ ಮುಗಿಸುವಂತ ಕೆಲಸ ನಾನು ಮಾಡ್ತೀನಿ. ಹಾಸನ ಆರೋಪಿ ಏನು ಸರ್ ಟೆಕ್ನಿಕಲ್ ಅದು ಇರೋದು ಈಗ ಅವರು ತೋರಿಸ್ತೇನೋ ಅಡಿಷನಲ್ ಈಗ ಅವತ್ತು ಮಾನ್ಯ ಕೇಂದ್ರ ಸರ್ಕಾರ ಸೋಮಣ್ಣ ಸರ್ ಏನು ಹೇಳಿದ್ರು, ಎಲ್ಲ ನಾವು ಕೇಂದ್ರ ಸರ್ಕಾರದ ನಾವು ಬರೆಸ್ತೀವಿ, ಬೋರ್ಡಲ್ಲಿ ಪಾಸ್ ಆಗಿದೆ ಅಂತ ಅವ್ರು ಮಾಹಿತಿ ಸಭೆ ಕೊಟ್ಟಿದ್ದಾರೆ. ನೀವೆಲ್ಲ ಇದ್ದೀರಿ, ಅದೇನು ಓಪನ್ ಸೀಕ್ರೆಟ್ ಅದು, ನೀವೆಲ್ಲ ಇದ್ದೀರಿ. ಈಗೇನೋ ರಾಜ್ಯ ಸರ್ಕಾರ ಅಂತ ತೆಗೆದಿದ್ದಾರೆ, ನೋಡಕ್ಕೆ ಅದು ಒಳಗಡೆ ಏನೇನು ಮುಸುಲಾಟ ಇದೆ ಅಲ್ಲ. ಈಗ ಮತ್ತೆ ಈಗ ಹೇಳ್ತಾ ಇದ್ದಾರೆ, ಮತ್ತೆ ರಾಜ್ಯ ಸರ್ಕಾರ ಮೇಲೆ ಆಗ್ತಿದ್ದಾರೆ. ಅವತ್ತು ನೀವೆಲ್ಲ ಓಪನ್ ಸೀಕ್ರೆಟ್ ಇದ್ದೀರಲ್ಲ, ನೀವೆಲ್ಲ ಫೋನ್ ಮಾಡಿದ್ದೀರಿ, ನೀವು ಬರ್ಕೊಂಡಿದ್ದೀರಿ, ನಮ್ಮ ಸಚಿವರು ಕಾರ್ ಹೋಗ್ಲಿದ್ದೀರಿ. ಈಗ ಆರ್ಮಿ ಒಬ್ಬರು ಈಗ ಸರ್, ಜಾತಿ ಗಣತಿ ವಿಚಾರ ಮತ್ತೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಆಸ್ ಎ MP ಆಗಿ ನಿಮ್ಮ ಅಭಿಪ್ರಾಯ ಜಾರಿ ಮಾಡಬೇಕು ಅಂತ ಒಂದು ಜಾರಿ ಆಗಬಾರ್ದು ಅಂತ ಈಗ ಮುಖ್ಯಮಂತ್ರಿಗಳು ಅವರ ಒಂದು ಏನು ಒಳ್ಳೆಯ ಸರ್, ಮುಖ್ಯಮಂತ್ರಿಗಳು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಉಪಮುಖ್ಯಮಂತ್ರಿಗಳು ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನು ವೈಯಕ್ತಿಕ ವಿಚಾರಣೆ ಬೇರೆ ಇದೆ ಅಂತ ಹೇಳ್ತಾರೆ. ಅಲ್ಟಿಮೇಟ್ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡ್ತಾರೆ, ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದೇ ಅಂತಿಮ. ಅದು ಒಳ್ಳೆ ರೀತಿ ತೀರ್ಮಾನ ಆಗ್ತದೆ, ಅದ್ರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಜಾರಿ ಆಗಬೇಕು ಅಂದ್ರೆ ಬೇಡ. ನಿಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಶಾಮೂಲ್ ತುಂಬಾ ಪ್ರಚಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ವೈಜ್ಞಾನಿಕ ಅಂತೇಳಿ ಮಾಹಿತಿ ನಿಮ್ಮ ಒಪಿನಿಯನ್ ಜಾರಿ ಆಗಬೇಕು. ನನಗೆ ಒಪಿನಿಯನ್, ವೈಯಕ್ತಿಕ ಒಪಿನಿಯನ್ ನನಗೆ ಗೊತ್ತೇ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅದು ವೈಯಕ್ತಿಕ ಒಪಿನಿಯನ್ ಅಂತ ನಾವೊಂದು ಅಂಗಡಿದ ನಾನು MP MLA ಸರ್ಕಾರ ಅಂತ ಇದೆ, ಸರ್ಕಾರ ಬಿಟ್ಟು ನಾವು ಯಾರು ಮಾತಾಡ್ತಾರೆ, ಯಾಕಂದ್ರೆ ನಮ್ಮದೇ ಪಕ್ಷದ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡ್ರೆ ಅದೇ ಅಂತೀವಿ. ನೀವು ಜಾರಿ ಆಗಬೇಕು ಅಂತೆಲ್ಲ ಮರುಪರಿಶೀಲನೆ ಮಾಡಬೇಕು ಅಂತ ಸರ್. ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದೇ ತೀರ್ಮಾನ. ನಾನು ಹೇಳಿದ್ರೆ ಇಷ್ಟೇ ಕಟ್ಟೋದು. ಸರ್, ನೀವು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿ ಮಾಡಿದ್ರೆ ಬಹಳ ಚರ್ಚೆ ಆಗ್ತಿತ್ತು ಇವತ್ತಿನ ಸಂದರ್ಭದಲ್ಲಿ. ಮುಖ್ಯಮಂತ್ರಿಯ ಸೀಟು ಯಾವ ಕಡೆ ತಿರುಗಿದೆ? ಮುಖ್ಯಮಂತ್ರಿಗಳು ಸೀಟ್ ಎಲ್ಲಿ ಖಾಲಿ ಇದೆ? ಮುಖ್ಯಮಂತ್ರಿಗಳು ಇದಾರಲ್ಲ, ಸಿದ್ದರಾಮಯ್ಯ ಸಾಹೇಬ್, ಜಗದೀಶ್ ನಾಯಕ್ ಇದಾರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಆಗಿದ್ದಾರೆ, ಪರಮೇಶ್ವರ್ ಅವರು ಭೇಟಿ ಆಗಿದ್ದಾರೆ. ನಾನು ನಿಮಗೆ ಮಾಧ್ಯಮದಲ್ಲಿ ನೋಡಿರೋದು. ನಾವು ಸಿಂಡಿಕೇಟ್ ನೆಕ್ಸ್ಟ್ ವೀಕಲ್ಲಿ ಬೆಂಗಳೂರು ಹೋಗ್ತೀವಿ. ಅದೇನಕ್ಕೂ ಒಂದು ಕಾರಣ ಕಟ್ಟಕ್ಕಾಗಲ್ಲ. ಇನ್ನೊಂದು ವಾರ ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತೀವಿ. ಅದಕ್ಕೇನೋ ಕಾರಣ ನಮ್ಮ ಕೆಲಸ ಇರ್ತದೆ, ಹೋಗ್ತೀವಿ ಬರ್ತೀವಿ ಅಷ್ಟೇ. ಸಂಸತ್ನಾಗ ಆಯ್ಕೆ ಆದ್ಮೇಲೆ ಇವತ್ತು ಮೊದಲನೆಯ ಶಾಸಕರನ್ನ ಮಾನ್ಯ ನಮ್ಮ ಸರ್ಕಾರದ ಶಾಸಕರಾದ ಸುನೀಲ್ ಜೊತೆ ನಮ್ಮ ಎಲ್ಲ ಎಲ್ಲರೂ ಸಭೆ ಮಾಡಿದ್ವಿ. ಮುಂದಿರುವುದಂತ ಇವಾಗ ಊಟದ ಸಮಯ ಮುಚ್ಚಿ ಮತ್ತೆ ಸಭೆ ಪ್ರಾರಂಭ ಆಗ್ತದೆ. ಈಗ ಮಾಧ್ಯಮ ಜೊತೆಗೆ NH-75 ಬಗ್ಗೆ ಖಂಡಿತವಾಗಿ ನಾವು ಚರ್ಚೆ ಮಾಡಿದ್ವಿ. ಪ್ರತಿಯೊಂದು ಮಾರ್ಚ್ ಒಳಗಡೆ ಬಂದರೆ ಜೂನ್ 25 ಜೂನ್ 25 ಕೊನೆ ವಾರದಲ್ಲಿ 2-4 ದಿನ ಬಿಟ್ಕೊಡ್ಲಿಕ್ಕೆ ಅವರು ಪ್ರಾಮಿಸ್ ಮಾಡಿದ್ದಾರೆ. ಸಭೆ ಸರ್ವಾತ್ಮಕವಾಗಿ ತೀರ್ಮಾನ ಸಹ ಆಗಿದೆ. ಅದೇ ರೀತಿ ನಾನು ಸಹ ವಾಲೆಂಟೈನ್ ಫಾಲೋಅಪ್ ಮಾಡ್ತಾ ಇದ್ದೀನಿ. ಮಾನ್ಯ ಈಗ ಕಳೆದ 3 ದಿನ ಮುಂಚೆ ಮಾನ್ಯ ಕೇಂದ್ರ ಸರ್ಕಾರದ ಸಚಿವರಾದ ನಿತಿನ್ ಗಡ್ಕರಿ ಶಾಲೆಪುರ ಹೋದಾಗ ಅವ್ರು ಸಹ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ನಾವು 2-3 ಸಿಆರ್ಡಿ ಗಟ್ಟ ಮೊದಲೇ ಪ್ರಾಮುಖ್ಯತೆ ಆಗಿ ತಗೊಂಡು ಆದಷ್ಟು ಬೇಗ ಕೆಲಸ ಮಾಡುವ ಕೆಲಸ ನಾವೆಲ್ಲ ಮಾಡ್ತೀವಿ. ಸರ್, ಶಿರಾಡಿಘಾಟ್ ರೋಡ್ ಸಂಪೂರ್ಣ ಗುಂಡಿಯಾಗಿದೆ ಸರ್. ಶನಿವಾರ ಭಾನುವಾರ ಅಂತೂ ಗಂಟೆಗಟ್ಟಲೆ ದೊಡ್ಡ ದೋಣಿಗಾಲಿಂದ ಮುಂದಕ್ಕೆ ಜಾಮ್ ಆಗುತ್ತೆ ಸರ್. ಮಾರ್ನಳ್ಳಿಯಿಂದ ದೋಣಿಗಲ್ ಗಮನಿಸಿದ್ರೆ ಸರ್, ನಿಮ್ಮ ನಿರೀಕ್ಷೆ ಮಟ್ಟಿಗೆ ಅಧಿಕಾರಿಗಳು NH ಮುಗಿಸ್ಬಿಡಿ. ಅದೇ ಹೇಳ್ತಲ್ಲ, ಈಗ ಅವರು ಮಾರ್ಚ್ 8 ಒಳಗಡೆ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. 1 ಲೈನ್ 2 ಲೇನ್ಸ್, ಇನ್ನು ಮಿಕ್ಕಿದ್ದಿನ 4 ಲೇನು ಆ ಕಡೆ 2 ಲೇನ್ ಜನವರಿ 8 ಒಳಗೆ ಮಾಡಿಸ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಈ ಬರೀ ಇದು ದಿವಸ ಸಭೆ ಹೊರಟಕ್ಕೆಲ್ಲ ಸೀಮಿತ. ನಾನು ಕಾಲ ತಿಂಗಳು ಸಹ ಒಂದು ರಿವ್ಯೂ ತಗೋತಾ ಇರ್ತೀನಿ NH ಅವ್ರನ್ನ. ಯಾಕಂದರೆ ವಿಶೇಷವಾಗಿ ನಾವು ಪರಿಗಣಿಸಬೇಕು NH 75. ಯಾಕಂತ ಹೇಳಿದ್ರೆ ಅದು 2 ಜಿಲ್ಲೆಗೆ ಹೋಗುವಂಥದ್ದು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಕಾಯಿಲೆಗಳು, ನಮ್ಮ ಪೇಷಂಟ್ಸ್, ಅತಿ ಮುಖ್ಯವಾಗಿ ಏನಕ್ಕೋಸ್ಕರ ನಾವು ಮೊದಲೇ ರೆಡಿ ಮಾಡ್ತಿದ್ರೆ ಪೇಷಂಟ್ಸ್ಗೋಸ್ಕರ. ನಮ್ಮ ಜಿಲ್ಲೆಯಲ್ಲಿ ಮೈಸೂರು, ಬೆಂಗಳೂರು ಆಗದೆ ಇರುವಂಥ ನಮ್ಮ ಮಂಗಳೂರು ಆಸ್ಪತ್ರೆಗಳು ಹೋಗ್ತಾರೆ, ಅಂಥವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಮತ್ತು ಕೋಸ್ಟಲ್ ರೀಜನ್ ಇದೆ ಒಂದು. ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ಒಂದು ವ್ಯವಹಾರ ನಡೀತದೆ ಮಂಗಳೂರಲ್ಲಿ. ಅದು ನಮ್ಮೆಲ್ಲರ ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ. ಮಾರ್ಚ್ 8 ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಜವಾಬ್ದಾರಿ. ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ಪ್ರೋಸೆಸ್ ಅಲ್ಲಿದೆ. ಅದು ಇದನ್ನ ಆದಷ್ಟು ಬೇಗ ಅವ್ರು ಹೇಳ್ತಾರೆ
ಒಂದು ತಿಂಗಳ ಒಳಗಡೆ ಮುಗಿಸ್ತೀವಿ. ಅದಾದ ತಕ್ಷಣ ಪತ್ರ ವ್ಯವಹಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ವ್ಯವಹಾರದ ನಾವು ಪತ್ರ ಬರ್ತಿದ್ದೀವಿ. ಅದಾದ್ಮೇಲೆ ನಾನು ಕೇಂದ್ರದಲ್ಲಿ ಅದನ್ನ ಕೂಲಂಕುಷ ಪರಿಶೀಲಿಸಿ ಮತ್ತೆ ಮಾನ್ಯ ಸಚಿವರ ಗಮನಕ್ಕೆ ತಂದು ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡೋ ಕೆಲಸ ಮಾಡ್ತೀವಿ. ಸರ್, ಆರಂಭದಲ್ಲೇ ಡ್ರಗ್ಸ್ ತಂದು ಹೇಳಿದ್ರಿ ಸರ್, ಅದ್ರಲ್ಲಿ ಏನು ಕ್ರಮ ತಗೊಳಕ್ಕೆ ಏನು ಮಾಡಿದ್ರು? ಈಗ ಆರಂಭದಲ್ಲೇ ಏನು ಕೇಳಿದೆ ಅಂತ ಹೇಳಿದ್ರೆ ಅದು ತುಂಬಾ ಸೂಕ್ಷ್ಮವಾದಂತಹ ಮತ್ತೆ ಸಮಾಜಕ್ಕೆ ಮಾರ್ಗ ಆಗುವಂತಹ ಒಂದು ವಿಷಯ. ಹಾಗಾಗಿ ಸಭೆಯ ಮೊದಲನೇದಾಗಿ ನಾನು ಅದು ಗಾಂಜಾ ಡ್ರಗ್ಸ್ ಬಗ್ಗೆ ತಗೊಂಡೆ. ಅದು ಎಲ್ಲ ಕಡೆ ಎಲ್ಲ ತಾಲೂಕಲ್ಲೂ ಗುಮಾನಿ ಅಂತೆ ಅಂತ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ನಾವು ಇವತ್ತು 2 ಪೊಲೀಸರನ್ನ ಕರೆಸಿದ್ವಿ. ರೈಲ್ವೆ ಪೊಲೀಸರಿಗೂ ಇದೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ಒಂದೇ ಮಾಹಿತಿ ರೈಲಿಂದ ಬರ್ತಾ ಇದೆ, ಟ್ರೈನಿಂದ ಬರ್ತಾ ಇದೆ, ಈ ಗಾಂಜಾ ಸರಬರಾಜು ಆಗ್ತಾ ಇದೆ ಅಂತ ಮಾಹಿತಿ ಇದೆ. ಹಾಗಾಗಿ ಫಸ್ಟು ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಪೊಲೀಸರು ಪರಿಶೀಲಿಸಿ ಅದು ಕಠಿಣವಾಗಿ ಬಂದಂಥ ಎಲ್ಲ ಯಾತ್ರಿಗಳನ್ನ ಪರಿಶೀಲಿಸಬೇಕು. ಅದಾದ ತಕ್ಷಣ ಅಲ್ಲಿ ತಕ್ಷಣ FIR ಮಾಡಬೇಕು. ಅದಾದ ನಂತರ ನಮ್ಮ ಏನು ರಾಜ್ಯ ಪೊಲೀಸರು ಏನು ಮಾಡಬೇಕು ಅವರು ಕೆಲಸ ಮಾಡ್ತಾರೆ. ನಾವು ನಮ್ಮ ಡಿಸ್ಟಿಕ್ ವರಿಷ್ಠಾಧಿಕಾರಿಗಳಿಗೂ ನಾವು ಹೇಳಿದ್ವಿ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಲ್ಲ ಕಡೆ ಚೆಕಿಂಗ್ ಆಗಬೇಕು. ಕನ್ಸ್ಯೂಮರ್ ಮೇಲೆ ಫಸ್ಟು FIR ಮಾಡಿ ಅಂತ ನಾವು ಹೇಳಿದ್ವಿ. ಕನ್ಸ್ಯೂಮರ್ ಮೇಲೂ ಆಗಬೇಕು. ಮತ್ತು ಯಾರು ಇರ್ತಾರಲ್ಲ ಬೆಲ್ಲರ್ಸ್ ಏನಂತಾರೆ ಅವ್ರನ್ನ ಹಿಡಿಯುವಂಥ ಕೆಲಸ ಮಾಡಬೇಕು. ವಾರ ಕ್ರಮೇಣ ಕೇಸಸ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ವಿ. ನಿರ್ದಿಷ್ಟ ಪ್ರಕರಣ ನಿರ್ದಿಷ್ಟ ಪ್ರಕರಣ ಇಲ್ಲ, ಮಾತು ಒಬ್ರಿಗೊಬ್ರು ಈಗ ಯಾವ್ದು ಏನಂತ ಹೇಳ್ತಾರಲ್ಲ, ಇದಿಲ್ಲದೆ ಗಾದೆ ಇದೆಯಲ್ಲ, ಬೆಂಕಿಲ್ದೆ ಒಗ್ಯಾಡಲ್ಲ ಅಂತ. ಹಾಗೆ ಯಾರು ಸುಮ್ಮನೆ ಮಾತಾಡಲ್ಲ. ರೈಲ್ವೆ ಟ್ರ್ಯಾಕ್ ಇಂದ ಯಾರು ನನಗೆ ಆಶ್ಚರ್ಯ ಆಯ್ತು, ರೈಲ್ವೆ ಟ್ರೈನಿಂದ ಬರ್ತದೆ ನಾನು ಅದೆಲ್ಲ ಏನೋ ಒಂದು ಹಿಂದ್ಗಡೆ ಇದೆ. ಅದರಿಂದ ಪೊಲೀಸ್ ಮತ್ತು ರೈಲ್ವೆ ಪೊಲೀಸು ಆ ಥರ ಎಲ್ಲ ಯಾರು ಯಾರ ಜೊತೆಗೂ ಸೇರಿರಲ್ಲ. ಗೊತ್ತಲ್ಲ, ಈಗ ಅಕ್ರಮ ದಂಧೆ ಅಂದ್ರೆ ಕಣ್ತಪ್ಪಿಸ್ತಾನೆ ಮಾಡೋದು. ಹೌದೌದು, ಅದನ್ನೇ ಹೇಳ್ತೇನೆ. ಅದನ್ನ ಕಂಡಿಡಿ ಅಂದ್ರೆ ನಾವು ಜಿಲ್ಲಾ ಪೊಲೀಸ್ ಅವ್ರಿಗೆ ಹೇಳಿರೋದು, ಮುಂದಿನ ದಿನಗಳಲ್ಲಿ ತುಂಬಾ ಅದನ್ನ ಬಿಗಿ ಮಾಡ್ತೀವಿ. ಇನ್ನ ಏನಂತ ಹೇಳ್ತಾರಲ್ಲ, ಇದು ಬರೀ ನಮ್ಮ ರಾಜ್ಯಕ್ಕಲ್ಲ, ನಮ್ಮ ಜಿಲ್ಲೆಗೆಲ್ಲ, ಇಡೀ ರಾಜ್ಯಕ್ಕೆ ಅನ್ವಯಿಸುವಂತಹ ಸುದ್ದಿ ಇದು. ಎಲ್ಲ ಜಿಲ್ಲೆಯಲ್ಲೂ ಆಯಾ ಜನಪ್ರತಿನಿಧಿಗಳು ಕ್ರಮ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು 1000 ಹೇಳ್ಬೋದು, ಆದ್ರೆ ನಮ್ಮ ಯುವ ಪೀಳಿಗೆ ಹಾಳಾಗ್ತಾ ಇದ್ದಾರೆ ಅದರಿಂದ. ಹಾಗಾಗಿ ಇದನ್ನ ಸೂಕ್ಷ್ಮ ಪರಿಗಣಿಸಿ ನಮ್ಮ ಜಿಲ್ಲೆಯಲ್ಲಂತೂ ನಾವು ನಿರ್ಮೂಲನೆ ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇದು ಹಾಸನಲ್ಲೂ ಇದೆ. ಈ ಹಿಂದೆ 3-4 ಜನ ಹೊರ ರಾಜ್ಯದಿಂದ ಬಂದು ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡುವಂಥವ್ರು, ಮಾರಾಟ ಮಾಡೋರನ್ನೇ ಅರೆಸ್ಟ್ ಮಾಡಿ ಇದು ಮಾಡಿದ್ದಾರೆ ಪೊಲೀಸರು. ಈ ಪ್ರಕರಣ ದಾಖಲೆ 3 ತಿಂಗಳ ಹಿಂದಿನ ಆಗಿರೋದು. ಇದೇ ಥರ ಸಕಲೇಶ್ಪುರ ಭಾಗದಲ್ಲೂ ತುಂಬ ನಡೀತಿದೆ. ಬಟ್ ಸಕಲೇಶ್ಪುರ ಹೊರ ರಾಜ್ಯದಲ್ಲಿ ಬಂದಿರೋರೆ ಸಂತೆಯಲ್ಲಿ ಅಂಗಡಿ ಇಟ್ಕೊಂಡು ಬೀಡ ಅಂಗಡಿ ಮಾರಾಟ ಮಾಡ್ತಿದ್ದಾರೆ. ಅಂಥವ್ರ ಹತ್ರನೂ ಈ ಥರ ಗಾಂಜಾ. ನೀವು ಒಳ್ಳೇದಾಯ್ತು. ಸಂತೆಗೊಳ್ಳದಂಗ ಅಂತ ಹೇಳಿದ್ರೆ ಪ್ರತಿ ಸಂತೆ ಯಾವ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಸಂತೆ ಇರುತ್ತೆ, ಅಲ್ಲೂ ಸಹ ಒಂದಷ್ಟು ಪೊಲೀಸ್ ಬಿಡಿಸಿ ಅಬ್ಸರ್ವ್ ಮಾಡಲಿಕ್ಕೆ ಗುರುವಾರ ಸಕಲೇಶ್ಪುರ AC ಅವ್ರು ಹೋಗ್ಬಿಟ್ಟು ಸಕಲೇಶ್ಪುರ ಅಲ್ಲಿ ಸಂತೆಯಲ್ಲಿ ACMC ಅಂಗಡಿ ಇಟ್ಕೊಂಡವ್ರನ್ನ ತೆರವುಗೊಳಿಸಿ ಕಳಿಸಿದ್ದಾರೆ. ಸಕಲೇಶ್ಪುರ ಈ ಹಿಂದೆ ಬೇರೆ ಮಲ್ನಾಡು ಸಮಿತಿಯನ್ನು ಹೋರಾಟ ಮಾಡಿ AC ಅವ್ರಿಗೆ ಮನವಿ ಕೊಟ್ಟ ನಂತರ AC ಅವರು ಹೋಗ್ಬಿಟ್ಟು ಅಲ್ಲಿದ್ದ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಇಲ್ಲ, ಅದು